ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಂತ ತಿಳಿಸ್ಕೊಡ್ತಂದ್ರೆ NSP ಯಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗೆ ಫಾರ್ಗೆಟ್ ಪಾಸ್ವರ್ಡ್ ಯಾವ ಥರ ಕ್ರಿಯೇಟ್ ಮಾಡಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಓಕೆ ಫ್ರೆಂಡ್ಸ್, ಫಸ್ಟ್ ಬಂದ್ಬಿಟ್ಟು ನಿಮ್ಮ NSP ಬ್ರೌಸರ್ ಓಪನ್ ಮಾಡಿ. NSP ಅಪ್ಲಿಕೇಶನ್ ಇದ್ರೇನು ಓಪನ್ ಮಾಡಿ. ಓಕೆ, ಫಸ್ಟ್ ಬಂದ್ಬಿಟ್ಟು ನಿಮ್ಮ NSP ಅಪ್ಲಿಕೇಶನ್ ಓಪನ್ ಮಾಡಿ. ಓಕೆ, ನಾನು ಒಂದು ಅಪ್ಲಿಕೇಶನ್ ಹಾಕೊಂಡಿನಿ NSP ಇದು. ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದೇನೆ. ಓಕೆ, ಫಸ್ಟ್ ಬಂದ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಈ ಥರ ಓಪನ್ ಆಗುತ್ತೆ. ಈ ಒಂದು ಲಾಗಿನ್ ಅಂತ ಕ್ಲಿಕ್ ಮಾಡಿ. OTR ರಿಜಿಸ್ಟರ್ ಮಾಡಬೇಕಂದ್ರೆ ಫೇಸ್ ಅಥೆಂಟಿಕೇಶನ್ ಆಗಿರಬೇಕು. ಆ ಒಂದು ಫೇಸ್ ಅಥೆಂಟಿಕೇಶನ್ ಯಾವ ಥರ ಮಾಡ್ಬೇಕಂತೇಳಿ ಮೊದಲೇ ಒಂದು ವಿಡಿಯೋ ಮಾಡಿದ್ದೇನೆ. ಆ ಒಂದು ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತೇನೆ, ವಿಡಿಯೋ ತೊಳಗಡೆ ಕೊಟ್ಟಿರ್ತೇನೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಫಸ್ಟ್ ಬಂದ್ಬಿಟ್ಟು OTR ನಂಬರ್ ಹಾಕಬೇಕಾಗತ್ತೆ. ಆಮೇಲೆ ನಿಮ್ಮ ಪಾಸ್ವರ್ಡ್ ಯಾವ ಥರ ಕ್ರಿಯೇಟ್ ಮಾಡ್ಬೇಕಂತೇಳಿ ಒಂದು ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ರಿಯೇಟ್ ಮಾಡಿ. ಓಕೆನಾ, ಈ ಒಂದು ಕ್ಲಿಕ್ ಮಾಡಿದ ನಂತರ ಇಲ್ಲಿ OTR ರಿಜಿಸ್ಟರ್ ನಂಬರ್ ಹಾಕಬೇಕಾಗತ್ತೆ. OTR ರಿಜಿಸ್ಟರ್ ನಂಬರ್ ಹಾಕಿದ ನಂತರ ನಿಮ್ಗೆ ಗೆಟ್ OTP ಅಂತ ಕ್ಲಿಕ್ ಮಾಡಿ. ಆ ಒಂದು NSP OTR ರಿಜಿಸ್ಟರ್ ನಂಬರ್ ಯಾವ ಮೊಬೈಲ್ ನಂಬರ್ಗೆ ಲಿಂಕ್ ಇರುತ್ತಲ್ವಾ, ಆಧಾರ್ ಕಾರ್ಡ್ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ ಆ ಒಂದು ನಂಬರ್ಗೆ OTP ಹೋಗಿರುತ್ತೆ. ಆ ಒಂದು OTP ಹೋದ ನಂತರ ಆ ಒಂದು OTP ಹಾಕಿದ ನಂತರ ಒಂದು ಕ್ಯಾಪ್ಚರ್ ಅನ್ನ ಹಾಕಿ. ಕ್ಯಾಪ್ಚರ್ ಹಾಕಿದ ನಂತರ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ನಂತರ ಒಂದು ಸಕ್ಸಸ್ಫುಲ್ ಅಂತ ಮೆಸೇಜ್ ಬರುತ್ತೆ ಮೇಲೆ ಪಾಪಪ್. ಆ ಒಂದು ಸಕ್ಸಸ್ ಅಂತ ಬಂದ್ಮೇಲೆ ಯಾವ ತರ ಬರ್ತದೆ ಅಂತ ಹೇಳೋದಾದ್ರೆ ಇಲ್ಲಿ ಒಂದು ಬಂದಿದೆ ನೋಡಿ, ಮೆಸೇಜ್ ಬಂದಿದೆ. ಈ ಒಂದು ಸಕ್ಸಸ್ ಅಂತ ಬಂದ ನಂತರ ನಿಮ್ಮ ಮೊಬೈಲ್ಗೆ ಲಿಂಕ್ ಇರುವಂತ ಈ ಒಂದು ಮೆಸೇಜ್ ಅನ್ನ ಬರ್ತದೆ. ಈ ತರ ಒಂದು ಮೆಸೇಜ್ ಅನ್ನ ಬಂದ ನಂತರ ನಿಮ್ಗೆ ಪಾಸ್ವರ್ಡ್ ಯಾವ ತರ ಕೊಟ್ಟಿರ್ತಾನೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಪಾಸ್ವರ್ಡ್ ಈ ಒಂದು ಇಲ್ಲಿ ಬೇರೆ ರೀತಿಯಲ್ಲಿ ಕೊಟ್ಟಿರ್ತಾನೆ ಪಾಸ್ವರ್ಡ್. ಇಲ್ಲಿ ಕಾಣ್ತಾ ಇದೆ ನೋಡಿ. ಓಕೆನಾ, ಇಲ್ಲಿ VP9Q ಮತ್ತೆ ಯಾಶ್ ಸ್ಟಾರ್ ಕೂಡ ಇದೆ. ಈ ಒಂದು ಕಾಪಿನ ಮಾಡ್ಕೊಳ್ಳಿ. ಇದೊಂದು ಕಾಪಿ ಮಾಡಿದ ನಂತರ ಇಲ್ಲಿ ಪೇಸ್ಟ್ ಮಾಡಿ. ಈ ಪೇಸ್ಟ್ ಮಾಡಿದ ನಂತರ ಇಲ್ಲಿ ಈ ಒಂದು ಓಕೆನಾ, ಈ ಒಂದು ಕಾಪಿ ಮಾಡಿದ ನಂತರ ಕಾಪಿ ಮಾಡ್ಕೊಳ್ಳಿ. ಈ ಒಂದು ಪಾಸ್ವರ್ಡ್ ಕಾಪಿ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಎಲ್ಲಿ ಬರ್ಬೇಕಂತ ಹೇಳೋದಾದ್ರೆ ನಿಮ್ಮ ಬ್ರೌಸರ್ ಓಪನ್ ಮಾಡಿ, ಅಥವಾ ನಿಮ್ಮ ಅದೇ ಅಪ್ಲಿಕೇಶನ್ ಅಲ್ಲಿ ಇದ್ರೆ ನಿಮ್ಮ ಅಪ್ಲಿಕೇಶನ್ ಓಪನ್ ಮಾಡಿ. NSP ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ನಿಮಗೆ ಬ್ಯಾಕ್ ಬರ್ಬೇಕಾಗತ್ತೆ ಕ್ರಿಯೇಟ್ ಮಾಡಿದ ನಂತರ. ಓಕೆನಾ, ಇಲ್ಲಿ ಈ ಒಂದು ಅಪ್ಲಿಕೇಶನ್ ಬಂದ ನಂತರ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ OTR ನಂಬರ್ ಹಾಕಿ. ಹೀಗೆ ಒಂದು ಕಾಪಿ ಮಾಡ್ಕೊಂಡಿರುವಂತ ಒಂದು ಪಾಸ್ವರ್ಡ್ ನ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ಈ ಒಂದು ಕ್ಯಾಪ್ಚರ್ ಕೂಡ ಹಾಕಿ. ಕ್ಯಾಪ್ಚರ್ ಹಾಕಿದ ನಂತರ ಲಾಗಿನ್ ಅಂತ ಕೊಡಿ. ಲಾಗಿನ್ ಆದ ನಂತರ ನಿಮಗೆ ತೋರಿಸ್ತೀನಿ ಪಾಸ್ವರ್ಡ್ ಯಾವ ತರ ನಿಮ್ಗೆ ಅನುಕೂಲ ಆಗೋ ತರ ಪಾಸ್ವರ್ಡ್ ಯಾವ ತರ ಇಟ್ಕೋಬೇಕಂತೇಳಿ. ಓಕೆನಾ, ಈ ಒಂದು ಲಾಗಿನ್ ಆಗಿದೆ. ಈ ಒಂದು ನಮ್ಮ ಪ್ರೊಫೈಲ್ ಬಂದಿದೆ. ಓಕೆನಾ, ಇಲ್ಲಿ ಮೇಲೆ ಬಂದ್ಬಿಟ್ಟು ಒಂದು ಇಲ್ಲಿ ಕಾಣ್ತಿದೆ ನೋಡಿ. ಈ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಚೇಂಜ್ ಪಾಸ್ವರ್ಡ್ ಅಂತ ಇಲ್ಲಿ ಕಾಣ್ತಿದೆ. ಈ ಒಂದು ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಆಗ್ತಾನೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತಾರಲ್ವಾ, ಆ ಮೆಸೇಜ್ ಬಂದಿರ್ತಲ್ವಾ, ಆ ಒಂದು ಮೆಸೇಜ್ ಬಂದಿರುವಂತ ಪಾಸ್ವರ್ಡ್ನ ಇಲ್ಲೊಂದು ಪೇಸ್ಟ್ ಮಾಡಿ, ಇಲ್ಲಿ ಹಾಕಿ. ಆಮೇಲೆ ನಿಮ್ಗೆ ಯಾವ ತರ ಬೇಕು ಆ ತರ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿ. ಪಾಸ್ವರ್ಡ್ ಯಾವ ತರ ಕ್ರಿಯೇಟ್ ಮಾಡ್ಬೇಕಂತ ಹೇಳೋದಾದ್ರೆ ಮೊದಲೇ ಅಕ್ಷರ ಕ್ಯಾಪಿಟಲ್ ಆಗಿರ್ಬೇಕಾಗತ್ತೆ, ಉಳಿಕಿದ್ದು ಸ್ಮಾಲ್ ಇರ್ಬೇಕಾಗತ್ತ ನಿಮ್ಮ ಲೆಟರ್ಸ್. ಓಕೆನಾ, ಅಲ್ಲಿ ನಿಮ್ಮ ಅನ್ನ ಹಾಕ್ಬೇಕು, ಇಲ್ಲ ಸ್ಪೆಷಲ್ ಕೀ ಅಂತ ಯಾವ್ದಾರ ಒಂದು ಮೆನ್ಷನ್ ಮಾಡಿರ್ಬೇಕು. ಉಳಿಕಿದ್ದು 4 ನಂಬರ್ ಡಿಜಿಟ್ ನಂಬರ್ ಹಾಕಿರ್ಬೇಕಾಗತ್ತ. ಹಾಕಿದ ನಂತರ ಅದೇ ತರ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಹಾಕ್ಬೇಕಾಗತ್ತ. ಹಾಕಿದ ನಂತರ ನಿಮ್ಗೆ ಕ್ಯಾಪ್ಚರ್ ಕೊಟ್ಟ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ನಂತರ ನಿಮಗೆ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಈ ಒಂದು ಪಾಸ್ವರ್ಡ್ ಕ್ರಿಯೇಟ್ ಆದ ನಂತರ ನೀವು ಅಪ್ಲಿಕೇಶನ್ ಹಾಕಕ್ಕೆ ಸುಲಭ ಆಗ್ತದೆ. ನೀವು ಅಪ್ಲಿಕೇಶನ್ ಯಾರೆಲ್ಲ ಹಾಕಿಲ್ಲ, ಇನ್ನ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇವು ಕೂಡಲೇ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ ಅಪ್ಲಿಕೇಶನ್ ಹಾಕಿ ಅಂತ. ಆ ಒಂದು ಸಂಪೂರ್ಣ ಮಾಹಿತಿ ಪಿನ್ ಟು ಪಿನ್ ಡೀಟೇಲ್ಸ್ ನ ಯಾವ ತರ ಫಿಲ್ ಮಾಡ್ಬೇಕಂತೇಳಿ ಈ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಯಾವ ತರ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.